ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿರುಪತಿ ತಿರುಮಲದ ದೇವಾಲಯಕ್ಕೆ ಹೋಗುವ ಘಾಟ್ ರಸ್ತೆಗೆ ಸುಮಾರು 80 ವರ್ಷಗಳಿಗಿಂತಲೂ ಹೆಚ್ಚಿನ ಚರಿತ್ರೆ ಇದೆ ಎಂಬ ಸಂಗತಿ ನಿಮ್ಗೆ ಗೊತ್ತೇ? ಹೌದು, 2026ಕ್ಕೆ ಇಲ್ಲಿಯ ಮೊದಲ ಫುಟ್ ರಸ್ತೆ ನಿರ್ಮಿಸಿ 82 ವರ್ಷ ತುಂಬುತ್ತದೆ. ಈಗ ನಾವು ಸುಲಭವಾಗಿ ಈ ಹಾದಿಯಲ್ಲಿ ಯಾವಾಗ ಬೇಕಿದ್ದರೂ ಸ್ವಾಮಿಯ ದರ್ಶನಕ್ಕೆ ಹೋಗಿ ಬರಲು ಸಾಧ್ಯವಿದೆ. ಆದರೆ ಇಲ್ಲಿ ರಸ್ತೆ ನಿರ್ಮಿಸುವುದು ಆಗ ಎಷ್ಟು ಸವಾಲಿನ ಕೆಲಸವಾಗಿತ್ತು ಹಾಗೂ ಅದನ್ನ ಮಾಡಿ ಮುಗಿಸಿದ್ದು ಯಾರು ಎಂಬ ವಿಷಯ ನಿಮ್ಗೆ ಗೊತ್ತಾ? ತಿರುಮಲದ ರಸ್ತೆ ನಿರ್ಮಾಣದ ಹಿಂದಿನ ಆ ರೋಚಕ ಚರಿತ್ರೆಯ ವರದಿಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕುತೂಹಲಕಾರಿಯಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಬನ್ನಿ. ನಿಮ್ಮಲ್ಲಿ ಅನೇಕರು ತಿರುಪತಿಯ ತಿರುಮಲ ದೇಗುಲಕ್ಕೆ ವಿಸಿಟ್ ಮಾಡಿರಬಹುದು. ಅನೇಕರು ಪ್ರತಿ ವರ್ಷವೂ ಅಲ್ಲಿಗೆ ಹೋಗ್ತಾರೆ. ಒಂದೇ ವರ್ಷದಲ್ಲಿ ಹಲವು ಸಲ ಅಲ್ಲಿಗೆ ಹೋಗಿ ಬರುವವರಿದ್ದಾರೆ. ಬಸ್ ಹಾಗೂ ಖಾಸಗಿ ವಾಹನಗಳ ಚಾಲಕರಿಗಂತೂ ಇದು ನಿತ್ಯದ ಜರ್ನಿ. ಇವತ್ತು ಎಲ್ಲರೂ ಈ ರೀತಿ ಬೇಕೆನಿಸಿದಾಗ್ಲೆಲ್ಲ ಸುಲಭವಾಗಿ ಹೋಗಿ ಬರಲು ಸಾಧ್ಯವಾಗಿರಲು ಕಾರಣ ಅಲ್ಲಿ ನಿರ್ಮಾಣವಾದ ಆ ಅಚ್ಚುಕಟ್ಟಾದ ರಸ್ತೆ. 100 ವರ್ಷಗಳ ಕೆಳಗೆ ಈ ರಸ್ತೆ ಇಲ್ಲದ ಸಮಯದಲ್ಲಿ ತಿರುಮಲದ ಜರ್ನಿ ಕಡು ಕಷ್ಟಕರವಾಗಿತ್ತು. ತಿರುಮಲೆಗೆ ಒಂದು ನೀಟಾದ ರಸ್ತೆಯೇ ಇರಲಿಲ್ಲ. ಜನ ಕಾಲುದಾರಿಯ ಮೂಲಕವೇ ಆ ಕಗ್ಗಾಡಿನ ಮಧ್ಯೆ ಪಾದಯಾತ್ರೆ ಮಾಡ್ತಾ ಹೋಗಿ ಬರಬೇಕಿತ್ತು. ಇವತ್ತು ತಿರುಮಲಕ್ಕೆ 2 ಭವ್ಯವಾದ ದಾರಿಗಳಿವೆ. ಒಂದು ಅಲ್ಲಿಗೆ ಹೋಗಲು, ಇನ್ನೊಂದು ಅಲ್ಲಿಂದ ಹಿಂತಿರುಗಿ ಬರಲು. ಈ 19 ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ 30ಕ್ಕೂ ಹೆಚ್ಚಿನ ತಿರುವುಗಳಿದೆ. ಇವುಗಳಲ್ಲಿ ಹಳೆಯ ಘಟ್ಟದ ರಸ್ತೆ 1944ರಲ್ಲಿ ನಿರ್ಮಾಣವಾದರೆ ಹೊಸ್ತು 1974ರಲ್ಲಿ ಓಪನ್ ಆಯಿತು. ಈ ಮಾರ್ಗ ಹೇಗೆ, ಯಾರಿಂದ, ಯಾವ ರೀತಿ, ಯಾರ ಮಾರ್ಗದರ್ಶನದಲ್ಲಿ ರೆಡಿ ಆಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ತಿರುಮಲ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ದೇವಾಲಯ. ನಮ್ಮಲ್ಲಿ ಘಟ್ಟದ ಮೇಲೆ ಹಲವಾರು ದೇಗುಲಗಳಿವೆ. ಅವುಗಳಲ್ಲಿ ತಿರುಪತಿ ಸಹ ಒಂದು. ಘಟ್ಟದ ಮೇಲಿರುವ ದೇವಾಲಯಗಳಿಗೆ ಭಕ್ತಾದಿಗಳು ಹೋಗಿ ಬರಲು ಸುರಕ್ಷಿತವಾದ ದಾರಿ ಬೇಕೇ ಬೇಕು. 1930ರ ದಶಕದಲ್ಲಿ ತಲೆ ಎತ್ತಿದ TTD ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನಂನ ಮುಖ್ಯಸ್ಥರು ಬರುವ ಭಕ್ತಾದಿಗಳ ಹಿತದೃಷ್ಟಿಯನ್ನ ಗಮನದಲ್ಲಿರಿಸಿಕೊಂಡು ತಿರುಮಲಕ್ಕೆ ಒಂದು ಸುವ್ಯವಸ್ಥಿತವಾದ ಹಾಗೂ ವೈಜ್ಞಾನಿಕವಾದ ಹಾದಿಯನ್ನ ನಿರ್ಮಿಸಲು ನಿರ್ಧಾರ ಮಾಡ್ತಾರೆ. ಹಾಗೆ ನೋಡಿದ್ರೆ ಈ ಆಲೋಚನೆ ಮೊದಲು ಬಂದಿದ್ದೇ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ. ಅವತ್ತಿನ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ಎಂಬುವವರು ಇಲ್ಲಿಯ ಕಡಿದಾದ ಬೆಟ್ಟದ ನಡುವೆ ರಸ್ತೆ ನಿರ್ಮಿಸಲು ಸರ್ಕಾರಕ್ಕೆ ಸೂಚಿಸ್ತಾರೆ. ಆಗ ವಿಪರೀತ ಮಳೆಯಿಂದಾಗಿ ಶೇಷಾಚಲ ಬೆಟ್ಟದಲ್ಲಿ ಗುಡ್ಡ ಕುಸಿತದಂತಹ ಪ್ರಮಾದಗಳು ಸಂಭವಿಸ್ತಾ ಇದ್ವು. ಅಲ್ಲದೆ ಇಲ್ಲೆಲ್ಲ ದಟ್ಟವಾದ ಅರಣ್ಯ ಹಬ್ಬಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಜನ ದೇವರ ದರ್ಶನಕ್ಕೆ ಬರೋದು ಅಂದರೆ ಅದು ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಬರಬೇಕಿತ್ತು. ಇಂತಹ ಸ್ಥಳದಲ್ಲಿ ರಸ್ತೆ ನಿರ್ಮಿಸೋದು ಅಂದ್ರೆ ಅದು ಸರ್ಕಾರಕ್ಕೂ ಸಹ ಸವಾಲಿದ್ದ ಹಾಗೆ. ಆಗ ಬ್ರಿಟಿಷ್ ಸರ್ಕಾರವು ಯೋಚಿಸಿ ದೇಶದ ಹೆಮ್ಮೆಯ ಇಂಜಿನಿಯರ್ ಎನಿಸಿದ್ದ ನಮ್ಮ ರಾಜ್ಯದವರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿ ಇದರ ಪ್ರಸ್ತಾಪ ಇಡುತ್ತೆ. ಇಂತಹ ಅದ್ಭುತ ಕೆಲಸ ಖಂಡಿತ ಅವರಿಂದ ಮಾತ್ರ ಸಫಲವಾಗೋದೆಂದು ಸರ್ಕಾರಕ್ಕೂ ಕೂಡ ಗೊತ್ತಿತ್ತು. ಶಿಸ್ತಿನ ವ್ಯಕ್ತಿಯಾಗಿದ್ದ ವಿಶ್ವೇಶ್ವರಯ್ಯನವರು ಈ ಕೆಲಸದ ಪ್ರಪೋಸಲ್ ಬಂದ ಕೂಡಲೇ ಅದನ್ನ ಒಪ್ಪಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅದರ ಸ್ಥಳ ಪರಿಶೀಲನೆ ನಡೆಸ್ತಾರೆ. ಅದರ ತುದಿ ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಹೈಟ್ನಲ್ಲಿದೆ. ಆವತ್ತಿನ ಕಾಲಕ್ಕೆ ಈಗಿನಂತೆ ಯಾವುದೇ ಅತ್ಯಾಧುನಿಕವಾದ ಇಂಜಿನಿಯರಿಂಗ್ ಸಲಕರಣೆಗಳು ಕೂಡ ಇರಲಿಲ್ಲ. ಆದರೂ ಸಹ ಧೃತಿಗೆಡದ ಸರ್ ಎಂ ವಿಶ್ವೇಶ್ವರಯ್ಯನವರು ಬ್ರಿಟಿಷ್ ಸರ್ಕಾರವು ಈ ಕೆಲಸದ ಆಕ್ಷನ್ ಮಾಡಿದ ತಕ್ಷಣ ಕೆಲಸಕ್ಕೆ ಹಾಜರಾಗ್ತಾರೆ. ಅವರು ಆರಂಭದಲ್ಲಿ 57 ಜನ ಕೆಲಸಗಾರರನ್ನ ತಮ್ಮ ಜೊತೆ ಇರಿಸಿಕೊಂಡು ಮೊದಲ ಕೆಲ ಫೀಟ್ಗಳ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಇಲ್ಲಿ ರಸ್ತೆ ಮಾಡಬೇಕೆಂದರೆ ಮೊದಲು ವಿಶಾಲವಾದ ಕಾಡನ್ನ ಕೆಲವೆಡೆ ಕಡಿಯಬೇಕು. ಗಟ್ಟಿ ಹಾಗೂ ಸಮತಟ್ಟಾದ ಕಡೆ ರಸ್ತೆಯ ಕೆಲಸ ಶುರು ಮಾಡಬೇಕು. ಬ್ರಿಟಿಷ್ ಸರ್ಕಾರವು ಸರ್ ಎಂ ವಿ ಅವರು ಹಾಕಿಕೊಟ್ಟ ಪ್ಲಾನಿಂಗ್ ಅನುಸಾರವಾಗಿ ಶೇಷಾಚಲಂನಲ್ಲಿ ಕೆಲಸ ಮಾಡಲು ಅಗತ್ಯ ಮಾನವ ಸಂಪನ್ಮೂಲ ಒದಗಿಸಿತ್ತು. ಆಗ ನಡೆದ ಕೆಲಸದಲ್ಲಿ ಗಂಡಾಳು ಹೆಣ್ಣಾಳು ಎಲ್ಲರೂ ಇದ್ರು. ಗಂಡಾಳುಗಳಿಗೆ 6 ನಾಣ್ಯ ಹಾಗೂ ಹೆಣ್ಣಾಳಿಗೆ 4 ನಾಣ್ಯದಂತೆ ದಿನಕ್ಕೆ ಕೂಲಿಯ ವೇತನ ಕೊಡ್ತಾ ಇದ್ರು. ಸರ್ ಎಂ ವಿವಿಯವರ ಮಾರ್ಗದರ್ಶನದ ಮೇರೆಗೆ 1943ರ ಹೊತ್ತಿಗೆ ಇಲ್ಲಿಯ ಫಸ್ಟ್ ಫುಟ್ ರೋಡ್ನ ನಿರ್ಮಾಣ ಕಾರ್ಯ ಮುಗಿಯಿತು. 1944ರಲ್ಲಿ 2ನೆಯ ರಸ್ತೆಯ ಕಾರ್ಯದ ಉಸ್ತುವಾರಿಯನ್ನ ಮದ್ರಾಸ್ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ವಹಿಸ್ತಾರೆ.
ಸರ್ MV ಅವರು ಇಲ್ಲಿಗೆ ಆರಂಭದ ಫಸ್ಟ್ ಫುಟ್ ರೋಡ್ ಮುಗಿಸಿದ್ದರು. ನಂತರ ಅವರೇ ಹಾಕಿಕೊಟ್ಟ ಪ್ಲಾನ್ನಂತೆ 1944ರಲ್ಲಿ ಆರ್ಥರ್ ಹೋಪ್ ರವರಿಂದ ಶುರುವಾದ ಈ ರಸ್ತೆಯ ಕೆಲಸ ಪೂರ್ತಿ ಮುಗಿಯಲು ಮುಂದಿನ 30 ವರ್ಷಗಳೇ ಬೇಕಾದವು. ಅಂತಿಮವಾಗಿ 1974ರ ಹೊತ್ತಿಗೆ ಘಟ್ಟದ ರಸ್ತೆಯ ಕೆಲಸ ಮುಗಿಯಿತು. ಅಪ್ ಆ್ಯಂಡ್ ಡೌನ್ ಸುಮಾರು 40ರಿಂದ 50 ಕಿಲೋಮೀಟರ್ ಇರುವ ಈ ಹಾದಿಯ ನಿರ್ಮಾಣಕ್ಕೆ 3 ದಶಕಗಳ ಸಮಯ ಹಿಡಿಯಲು ಕಾರಣಗಳು ಸಹ ಇದ್ವು. ಇಂತಹ ಘಟ್ಟಗಳ ಮೇಲೆ ರಸ್ತೆ ನಿರ್ಮಿಸುವುದು ಬಹುತೇಕ ಅಸಾಧ್ಯದ ಕೆಲಸ. ಅಲ್ಲಿ ನಿತ್ಯ ಹಲವಾರು ಸಮಸ್ಯೆಗಳು ಎದುರಾಗ್ತಾವೆ. ಶೇಷಾಚಲದ ಗಿರಿಯ ಮೇಲೆ ಬೀಸುವ ರೋಡ್ ವಿಂಡ್ಸ್ ಅಂದರೆ ಗಾಳಿಯ ಬಲವಾದ ತೆರೆಗಳು ಇಲ್ಲಿ ರಸ್ತೆ ಕೆಲಸ ಸಾಗಲು ಎದುರಾಗುವ ದೊಡ್ಡ ಅಡ್ಡಿ. ಇನ್ನು ಇಲ್ಲಿ ಲ್ಯಾಂಡ್ ಸ್ಲೈಡ್ ಹಾಗೂ ರಾಕ್ ಫಾಲಿಂಗ್ ಅತ್ಯಂತ ಕಾಮನ್. ಕಲ್ಲು ಹಾಗೂ ನೆಲವನ್ನ ಸದಾ ಗಮನದಲ್ಲಿಟ್ಟುಕೊಂಡೇ ಕೆಲಸ ಮಾಡಬೇಕು. ನಿರ್ಮಿಸುವ ರಸ್ತೆ ಗಟ್ಟಿ ಹಾಗೂ ಸಮತಟ್ಟಾದ ನೆಲದ ಮೇಲೆ ನಿಲ್ಲಬೇಕು ಹಾಗೂ ನಿತ್ಯ ಸಂಚರಿಸುವ ವಾಹನಗಳ ವೇಗ ರಭಸ ಹಾಗೂ ಟನ್ ಗಟ್ಲೆ ಭಾರವನ್ನ ಸಹ ಅದು ಸಶಕ್ತವಾಗಿ ಹೊರುವಂತಿರಬೇಕು. ಯಾಕಂದ್ರೆ ಇದು ಜನರ ಭಕ್ತರ ಜೀವದ ಪ್ರಶ್ನೆ. ಬೇಜವಾಬ್ದಾರಿ ಕೆಲಸದಿಂದಾಗಿ ಮುಂದೆ ಏನೋ ಹೆಚ್ಚು ಕಮ್ಮಿ ಆದರೂ ಸಂಬಂಧಿತ ಸರ್ಕಾರ ಹಾಗೂ ಅದರ ಅಥಾರಿಟಿಗಳು ಅದರ ಪೂರ್ಣ ಹೊಣೆ ಹೊತ್ಕೊಳ್ಬೇಕಾಗುತ್ತೆ. ಆಗ ದೇಗುಲದ ಮಾಲೀಕರಿಗೂ ಸಹ ಕೆಟ್ಟ ಹೆಸರು. ನಿತ್ಯ ಓಡಾಡುವ ಜನ ಹಾಗೂ ವಾಹನಗಳಿಗೆ ತಡೆಯುಂಟು ಮಾಡದೆ ಅವರಿಗೆ ಪ್ರತ್ಯೇಕ ತುರ್ತು ಸರ್ವಿಸ್ ರೋಡ್ ಮಾಡಿ ಉಳಿದ ಕಡೆ ರಸ್ತೆ ನಿರ್ಮಾಣದ ಕೆಲಸವೂ ಸಹ ಸಾಗಬೇಕಾಗುತ್ತೆ. ಇನ್ನು ಇಂತಹ ಕೆಲಸಕ್ಕೆ ಬೇಕಾದ ಹಣಕಾಸಿನ ನೆರವು ಸಹ ತುಂಬಾ ಮುಖ್ಯವಾದದ್ದು. ತಿರುಮಲದ ಘಟ್ಟದ ರಸ್ತೆಯ ನಿರ್ಮಾಣದ ಕಾರ್ಯವು ಫಂಡಿಂಗ್ ಇಶ್ಯೂಗಳನ್ನ ಸಹ ಎದುರಿಸಿವೆ. ಇನ್ನು ಇದಲ್ಲದೆ ಸ್ಥಳೀಯ ವಾತಾವರಣದ ಮುಖ್ಯಾಂಶಗಳನ್ನ ಸಹ ಗಮನದಲ್ಲಿಡಬೇಕು. ಇಲ್ಲಿಯ ವನ್ಯಜೀವಿಗಳು, ಸಸ್ಯ ಸಂಕುಲ, ಅರಣ್ಯ ಸಂಕುಲಕ್ಕೆ ಹೆಚ್ಚು ಹಾನಿ ಮಾಡದೆ ಕೆಲಸ ಶುರು ಮಾಡಬೇಕು. ಒಂದು ರಸ್ತೆಯ ಕೆಲಸ ಸಾಮಾನ್ಯವಾಗಿ ಕೆಲ ವಾರ ಅಥವಾ ತಿಂಗಳುಗಳಲ್ಲಿ ಮುಗಿಯುತ್ತೆ. ಆದರೆ ಇಲ್ಲಿ ಅದಕ್ಕೆ ತಗುಲಿದ್ದು 30 ವರ್ಷಗಳ ಸುದೀರ್ಘ ಸಮಯ. ಈ ವಿಸ್ತಾರವಾದ ಅವಧಿಯಲ್ಲಿ ಸರ್ಕಾರಗಳು ಚೇಂಜ್ ಆಗುತ್ತವೆ, ಹೊಸಬರು ಅಧಿಕಾರಕ್ಕೆ ಬರ್ತಾರೆ, ಹೊಸ ಕ್ಯಾಬಿನೆಟ್ ಸೃಷ್ಟಿಯಾಗುತ್ತೆ. ಆಗೆಲ್ಲ ಈ ಕೆಲಸಕ್ಕೆ ಸಮರ್ಪಕವಾದ ಹಣಕಾಸಿನ ನೆರವಿನ ಮಂಜೂರು ನಿಂತು ಕೆಲಸಕ್ಕೆ ತಡೆಯುಂಟಾಗುತ್ತೆ. ತಿರುಮಲದ ಘಟ್ಟದ ರಸ್ತೆಯ ವಿಷಯಕ್ಕೆ ಬಂದ್ರೆ ಇಲ್ಲಿ ಬ್ರಿಟಿಷ್ ಸರ್ಕಾರವೇ ಇಲ್ಲಿಂದ ಪ್ಯಾಕಪ್ ಆಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸ್ವಂತ ಸರ್ಕಾರ ತಲೆ ಎತ್ತಿತು. ಮುಂದೆ 1948ರ ಹೊತ್ತಿಗೆ ಅಂದಿನ ದೇಶದ ಕೇಂದ್ರ ಗೃಹ ಮಂತ್ರಿಗಳಾಗಿದ್ದ ಪಟೇಲರ ಮಿಲಿಟರಿ ಪ್ರಯತ್ನಗಳ ಫಲವಾಗಿ ಪ್ರಾದೇಶಿಕ ಪ್ರಾಂತ್ಯವಾರುಗಳ ಆಡಳಿತ ಮರೆಯಾಗಿ ಎಲ್ಲವೂ ದೇಶದ ಒಕ್ಕೂಟಕ್ಕೆ ಒಳಪಟ್ಟಿತು. ಮುಂದೆ ಹಲವು ಜನ ಪ್ರಧಾನಿಗಳು ಹಾಗೂ ಮುಖ್ಯಮಂತ್ರಿಗಳು ರಾಜ್ಯ ದೇಶಗಳನ್ನ ಆಳಿದ್ರು. ಆಗೆಲ್ಲ ಇಲ್ಲಿಯ ರಸ್ತೆ ಕೆಲಸಗಳು ಆಮೆಗತಿಯಲ್ಲೇ ಸಾಗಿವೆ. ಆಗ ನೋಡಿದರೆ ಇವತ್ತಿಗೂ ಸಹ ಇಲ್ಲಿಯ ರಸ್ತೆಗಳು ಸಮಸ್ಯೆಯಲ್ಲೇ ಉಳಿದಿವೆ. ಇಲ್ಲಿ ದಿನವೊಂದಕ್ಕೆ 10,000ಕ್ಕೂ ಹೆಚ್ಚು ವಾಹನಗಳು ಮೇಲೆ ಕೆಳಗೆ ಓಡಾಡುತ್ತವೆ. ಆಗೆಲ್ಲ ರಸ್ತೆ ಜಖಂ ಆಗುತ್ತೆ. ಈಗ TTDU ಆಗಾಗ ರೋಡ್ ಆಲ್ಟರ್ ಮಾಡುತ್ತಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಹಾಗೂ ಅಪಾಯಗಳ ಹೊರತಾಗಿ ಯಾವುದೇ ತರಹದ ಮೇಜರ್ ಸಮಸ್ಯೆ ಇಲ್ಲಿ ಈಚೆಗೆ ಉಂಟಾಗಿಲ್ಲ. ಜನ ಅತ್ಯಂತ ಸುರಕ್ಷಿತವಾಗಿ ಸ್ವಾಮಿಯ ದರ್ಶನ ಮಾಡಿಕೊಂಡು ತಮ್ಮ ಮನೆ ಸೇರ್ತಾ ಇದ್ದಾರೆ. ಶೇಷಾಚಲದ ಮೇಲೆ ಭಕ್ತಿಯಿಂದ ಸಾಗುವಾಗಲೆಲ್ಲ ಈ ಸ್ವಾಮಿಯ ಮೈ ಮೇಲೆ ಸಂಚರಿಸಿದ ಅನುಭವ ಉಂಟಾಗುತ್ತೆ. ಸುತ್ತಲಿನ ಹಸಿರಾದ ಪರಿಸರ, ಆ ಆಹ್ಲಾದಕರ ನಿಸರ್ಗದ ಅನುಭೂತಿ ಪಡೆಯುತ್ತಾ ಸಾಗುವ ಆ ಆಧ್ಯಾತ್ಮಿಕತೆಯ ಫೀಲಿಂಗೇ ಬೇರೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂದಾಗ ಇದೋ ಇಲ್ಲಿದೆ ನೋಡಿ, ಇದೇ ಆ ದಾರಿ ಎಂದು ತೋರಿಸುವ ಉತ್ಕಟ ಬಯಕೆ ಉಂಟಾಗುತ್ತೆ. ತಿರುಮಲ ಸೇರಿ ಮುಡಿಕೊಟ್ಟು ಸ್ವಾಮಿಯ ದರ್ಶಿಸಿ ಪ್ರಸಾದ ಸೇವಿಸಿ ಅಲ್ಲೇ ವಿರಮಿಸಿ ಹಿಂದಿರುಗುವಾಗ ಸ್ವಾಮಿಯ ಮಡಿಲಲ್ಲೇ ಆಡಿಬಂದ ಆ ಅನುಭವವನ್ನ ವಿವರಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣಕರ್ತರಾದ ಆಗಿನ ಎಲ್ಲ ಇಂಜಿನಿಯರ್ಗಳು, ಕೂಲಿ ಕಾರ್ಮಿಕರು, TTDಯ ಮುಖ್ಯಸ್ಥರು ಹಾಗೂ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳೆಲ್ಲರಿಗೂ ನಾವು ಕೃತಜ್ಞತೆಯ ನಮನ ಸಲ್ಲಿಸಲೇಬೇಕು. ಹೋಗುವಾಗ ತಲೆ ಎತ್ತಿ ಸ್ವಾಮಿಯ ಕಡೆ ನೋಡುತ್ತಾ ಬರುವಾಗ ದರ್ಶನ ಭಾಗ್ಯ ಸಿಕ್ಕ ಆ ಸಂತೃಪ್ತಿಯ ಭಾವದಲ್ಲಿ ನಮ್ರತೆಯಿಂದ ತಲೆ ತಗ್ಗಿಸಿ ಬರುವಾಗ ಈ ಕ್ಷೇತ್ರಕ್ಕೆ ಬದುಕಿದ್ದಾಗ ಬಂದ ನಾವೇ ಧನ್ಯ ಎನಿಸುತ್ತದೆ. ಇದಿಷ್ಟು ಸಹ ಈ ವಿಡಿಯೋದ ಮಾಹಿತಿ. ನಿಮ್ಮ ತಿರುಮಲದ ಜರ್ನಿಯಲ್ಲಿ ನಿಮಗಾದ ಆ ರೋಚಕ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.